ಅನಧಿಕೃತ ಶಾಲೆಗಳ ಕಡಿವಾಣಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಆಗ್ರಹ ಮಾಡಿದೆ. ಶಾಲೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಿದೆ. ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮೊದಲೇ ಕಡಿವಾಣ ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ. ಅನಧಿಕೃತ ಶಾಲೆಗಳು ನಾಯಿ ಕೊಡೆಗಳ ರೀತಿಯಲ್ಲಿ ಬರ್ತಾ ಇದ್ದಾವೆ. ಆ ಶಾಲೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದೆ. ಈ ಶೈಕ್ಷಣಿಕ ವರ್ಷ ಆರಂಭ ಮಾಡುವ ಮೊದಲೇ ಅನಧಿಕೃತ ಶಾಲೆಯಲ್ಲಿ ಮಕ್ಕಳ ನೋಂದಣಿಗೆ ಅವಕಾಶ ನೀಡಬಾರದು. ಒಂದು ಶಾಲೆ ಪರವಾನಗಿ ಪಡೆದು 10 ಶಾಲೆಗಳನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಕೂಡಲೇ ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ವಹಿಸಬೇಕು. ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಒತ್ತಾಯ ಮಾಡಿದ್ದಾರೆ. ಶಾಲೆ ಪ್ರಾರಂಭ ಪ್ರತಿ ವರ್ಷ ನೀವು ದೂರು ಕೊಟ್ಟು 1 ವರ್ಷ 2 ವರ್ಷ ಆದರೂ ಕೂಡ ದೂರನ್ನ ಇಳೆವಾರಿ ಮಾಡ್ತಾ ಇಲ್ಲ, ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು ಅನ್ನೋದು ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಹುತೇಕ ಎಲ್ಲ ಅನಧಿಕೃತ ಶಾಲೆಗಳು ಚಾಲ್ತಿಯಲ್ಲಿದ್ದಾವೆ. ನೇರವಾಗಿ ಅವರಿಗೆ ಕೋರ್ಟಿಗೆ ಹೋಗಿ ಕೋರ್ಟ್ ಮೊರೆ ಹೋಗಿ ಎಂಟ್ರಿ ಮಾಡಿ ತೆಗೆದುಕೊಳ್ಳೋ ರೀತಿಯಲ್ಲಿ ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅನಧಿಕೃತ ಶಾಲೆ ಅನುಮತಿ ಇಲ್ಲದೆ ನಡೆಯುತ್ತಿರುವ ಶಾಲೆ ಒಂದಾದರೆ, ಒಂದು ಅನುಮತಿಯನ್ನು ಪಡೆದು ಅದೇ ಹೆಸರಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಶಾಲೆಗಳು ನಡೀತಾ ಇರತಕ್ಕಂಥ ಶಾಲೆಗಳಿದ್ದಾವೆ. ಇದು 2ನೇ ಕ್ಯಾರೆಕ್ಟ್ರು. ಒಂದು ಪಠ್ಯಕ್ರಮದ ಶಾಲೆಯನ್ನ ಅನುಮತಿ ಪಡೆದು ಬೇರೆ ಪಠ್ಯ ಪುಸ್ತಕಗಳನ್ನ ಜನರಿಗೆ, ಜನಸಾಮಾನ್ಯರಿಗೆ, ಪಾಲಕ ಪೋಷಕರಿಗೆ ನಮ್ಮದು CBSE ICSE ಅಂತ ವಂಚನೆ ಒಳಪಡಿಸ್ತಾ ಇರತಕ್ಕಂಥ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ಇವು ಈಗಾಗಲೇ ಅನೇಕ ಶಾಲೆಗಳ ಮೇಲೆ ಕ್ರಮ ಕೈಗೊಂಡು ಕೂಡ ಯಾವುದೇ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಮಟ್ಟದಲ್ಲೇ ಇದು ಅಲ್ಲಲ್ಲೇ ಮುಚ್ಚಾಕ್ತಾ ಇದ್ದಾರೆ. ಹಾಗಾಗಿ ಸ್ಟೇಟ್ ಬೋರ್ಡ್ ಪರ್ಮಿಷನ್ ತಗೊಂಡು CBSE ICSE ಮಾಡ್ತಾ ಇರ್ತಕ್ಕಂಥ 3ನೇದು, ಸ್ಟೇಟ್ ಬೋರ್ಡ್ ಪರ್ಮಿಷನ್ ತೆಗೆದುಕೊಂಡು ತದನಂತರ NOC ಪಡೆದು ICSE ಅಥವಾ CBSE ಆದ ನಂತರ ಸ್ಟೇಟ್ ಬೋರ್ಡ್ ಕ್ಯಾರೆಕ್ಟರ್ ಕಳ್ಕೊಳುತ್ತೆ. ಸ್ಟೇಟ್ ಬೋರ್ಡ್ ಅನುಮತಿ ಮೇಲೆ CBSE ICSE ಮಾಡಬೇಕಾಗತ್ತೆ ಯಾವುದೋ ಒಂದು. ಅದನ್ನು ಮಾಡಬೇಕಾದ್ರೆ ಅದೇ ಇನ್ಫ್ರಾಸ್ಟ್ರಕ್ಚರು, ಅದೇ ಬಿಲ್ಡಿಂಗ್ ಎಲ್ಲ ತೋರಿಸಿರ್ತಾರೆ. ಆದರೆ ಅನೇಕ ಶಾಲೆಗಳು ಸ್ಟೇಟ್ ಬೋರ್ಡು ಇಟ್ಕೊಂಡು CBSEನೂ ನಡೆಸ್ಕೊಂಡು ICSEನೂ ನಡೆಸ್ಕೊಂಡು ಶಾಲೆಗಳು ಒಂದೇ ಆವರಣ, ಒಂದೇ ಬಿಲ್ಡಿಂಗಲ್ಲಿ ತೋರಿಸ್ಕೊಂಡು ನಡೀತಾ ಇರ್ತಕ್ಕಂಥವು ಸುಮಾರಿದ್ದಾವೆ. ಈಗಾಗಲೇ ಶಿಕ್ಷಣ ಇಲಾಖೆ ಗೊತ್ತು. ಆದರೂ 16 ವರ್ಷ ಬಿಟ್ಟಿರೋದ್ರಿಂದ ನಾವು ಇಲ್ಲಿ ಒಂದು ರೈಡರ್ ಹಾಕಿದ್ದೀವಿ. ಏಕಾಏಕಿ ಅವ್ರನ್ನ ಮುಚ್ಚೋಕ್ಕಾಗಲ್ಲ. ನಾವು ಅದಕ್ಕೆ ಒಂದು ಮನವಿ ಮಾಡಿದ್ದೇವೆ. ನೀವು ಒಂದು ಪಾಲಿಸಿ ಮಾಡಿ, ಒಂದು ರೂಲ್ಸ್ ಮಾಡಿ, ನ್ಯಾಚುರಲ್ ಕ್ಲೋಸ್ ಡೌನಿಗೆ ಅವಕಾಶ ಕಲ್ಪಿಸ್ಕೊಡಿ, ಸೇಫ್ ಎಕ್ಸಿಟ್. ಆದರೆ